ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಒಂದನ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಕಳೆದ ಬುಲೆಟಿನ್ ಇಂದ ಕೂಡ ಬ್ರೇಕ್ ಮಾಡ್ತಾ ಇದ್ದನ್ನ ನೀವು ಗಮನಿಸ್ತಾ ಇದ್ರಿ. ಯಾವ ರೀತಿ ಚಂದ್ರಶೇಖರನ್ ಸಾವಿಗೂ 2 ದಿನ ಮುಂಚೆ ನಡೆದಂತಹ ರಹಸ್ಯ ಸಭೆ ಇಡೀ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಕೊಡ್ತಾ ಇದೆ. ಚಂದ್ರಶೇಖರನ್ ಸಾವಿಗೂ 2 ದಿನ ಮುಂಚೆ ನಡೆದಂತಹ ಸಭೆಯಲ್ಲಿ ಏನೇನ್ ಚರ್ಚೆ ಆಗಿತ್ತು, ಹಗರಣ ಬಯಲಿಗೆ ಬರುವಂತಹ 1 ವಾರ ಮೊದಲೇ ಇದರ ಬಗ್ಗೆ ವ್ಯಾಪಕ ಚರ್ಚೆ ಆಗಿತ್ತು ಅನ್ನೋದನ್ನ ಪಬ್ಲಿಕ್ ಟಿವಿ ಬಳಿ ಲಭ್ಯ ಇರುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋ ಕ್ಲಿಪ್ ಸಾರಿ ಹೇಳ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಎಂಡಿ ಪದ್ಮನಾಭ್ ಹಾಗೂ ಅಕೌಂಟೆಂಟ್ ಪರಶುರಾಮ್ ನಡುವೆ ನಡೆದಂತಹ ಚರ್ಚೆ ಇಂಥದ್ದೊಂದು ದೃಷ್ಟಿಕೋನವನ್ನ ತೆರೆದಿಡ್ತಾ ಇದೆ. ಎಸ್ಟಿ ಮೀಸಲು ಇದ್ದಂತಹ ಹಣ ಅಂದ್ರೆ 187 ಕೋಟಿ ಹಣ ಅದು ಸಮೃದ್ಧ ಹುಲ್ಲುಗಾವಲು ರೀತಿ ಮೇಯ್ದಿದ್ರಲ್ಲ, ಸರ್ಕಾರಿ ಖಜಾನೆಯಿಂದ ಬೇಕಾಬಿಟ್ಟಿಯಾಗಿ ಹಣ ಟ್ರಾನ್ಸ್ಫರ್ ಆಗಿತ್ತಲ್ಲ, ಈ ವಿಚಾರ ಬಯಲಿಗೆ ಬರೋದು ನಿಶ್ಚಿತ, ಅದು ಎಲ್ಲರ ತಲೆಗೂ ಸುತ್ತಕೊಳ್ಳೋದು ನಿಶ್ಚಿತ, ಕುತ್ತಿಗೆಗೆ ಬರುತ್ತೆ ಅನ್ನೋ ವಿಚಾರ ಬಹುತೇಕ ಹಗರಣದಲ್ಲಿ ಭಾಗಿಯಾಗಿದ್ದವರಿಗೆ, ಅಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಗೊತ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿತ್ತು. ವ್ಯವಸ್ಥಿತ ಷಡ್ಯಂತ್ರ ಬಯಲಿಗೆ ಬರೋದು ಗೊತ್ತಾಗತ್ತೆ, ಎಕ್ಸ್ಪೋಸ್ ಆಗ್ತೀವಿ ನಾವು ಅನ್ನೋದು ಕೂಡ ಗೊತ್ತಾಗತ್ತೆ. ಆ ಟೈಮ್ನಲ್ಲಿ ಕೆಲವು ಕಾನ್ವರ್ಸೇಷನ್ ಈ ಅಕ್ಯೂಸ್ಡ್ಗಳ ನಡುವೆ ನಡೆದಿರೋದು ಸ್ಪಷ್ಟ ಆಗ್ತಾ ಇದೆ. ಒಂದು ವೇಳೆ ಅಕ್ಯೂಸ್ಡ್ಗಳು ಅವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಪ್ರಾಬಬ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಸಂಗವನ್ನ ತಡಿಬಹುದಾಗಿತ್ತು ಅಂತ ಅನಿಸ್ತಾ ಇದೆ. ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಸಾವಿಗೂ ಮುನ್ನ ರಹಸ್ಯ ಸಭೆ ನಡೆದಿರುತ್ತೆ. ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆಗೆ ಪದ್ಮನಾಭ್ ಮೀಟಿಂಗ್ ಆಗಿರುತ್ತೆ. ಮೇ 24ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ ಇಬ್ಬರ ನಡುವೆ ಮಾತುಕತೆ ಆಗಿದೆ. ಸೊ ಇಲ್ಲಿ ಡಿಸ್ಕಷನ್ಗೆ ಬಂದಿರೋದು ಇಲಾಖೆಯಲ್ಲಿ ಏನಾಗ್ತಾ ಇದೆ, ಹಗರಣದ ಬಗ್ಗೆ ಯಾರಿಗ್ ಗೊತ್ತಾಗಿದೆ ಅಂತ ಚರ್ಚೆ ಶುರುವಾಗುತ್ತೆ. ಈ ಟೈಮ್ನಲ್ಲಿ ನನಗೆ ಭಯ ಆಗ್ತಾ ಇದೆ, ಪ್ರಕರಣ ಹೊರಗೆ ಬರೋದು ಗ್ಯಾರಂಟಿ, ಹೊರಗೆ ಹೋದಂತಹ ದುಡ್ಡು ವಾಪಸ್ ಬರಲ್ಲ, ಅಧ್ಯಕ್ಷರಿಗೆ ಹೇಳೋದು ಒಳ್ಳೆಯದು ಅಂತ ಅಭಿಪ್ರಾಯವನ್ನ ಈ ಲೆಕ್ಕ ಪರಿಶೋಧಕ ಪರಶುರಾಮ್ ವ್ಯಕ್ತಪಡಿಸಿದ್ದಾರೆ. ಸೊ ಈ ಟೈಮ್ನಲ್ಲಿ ಎಂಡಿ ಪದ್ಮನಾಭ್ ಇದಕ್ಕೆ ಉತ್ತರ ಕೊಡ್ತಾರಂತೆ. ಹೇಳಿದ್ರೆ ದೊಡ್ಡ ರಾದಾಂತ ಆಗುತ್ತೆ, ಬೇಡ ಅಂತ ತಡೆಯೋ ಪ್ರಯತ್ನವನ್ನ ಪದ್ಮನಾಭ್ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ಮುಚ್ಚಿಡೋದಕ್ಕೆ ಪ್ಲಾನ್ ಅನ್ನ ಎಂಡಿ ಮಾಡಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮೀಟಿಂಗ್ ಆದ 2 ದಿನದ ನಂತರ ಎಕ್ಸಾಕ್ಟ್ಲಿ ಚಂದ್ರಶೇಖರನ್ ಸೂಸೈಡ್ ಆಗುತ್ತೆ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ತರಿಸಿಲ್ಲ, ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನು ಅಂತ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಅನ್ನೋ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂತು? ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಯಾರಿದ್ದಾರದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರ ಕ್ಯಾಪಿಟಲ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವಾ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳಿದ್ರೆ ದೊಡ್ಡ ರಾದ್ದಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಇವತ್ತು 1 ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನ್ನ ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ನಿಮಗೆ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಮ? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್, ಎಲ್ಲರಿಗೂ ಗೊತ್ತಾಗ್ದಿರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ, ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡು. ಗೊತ್ತಾಗದೇ ಇರೋ ರೀತಿ ಮ್ಯಾನೇಜ್ ಮಾಡಕ್ಕಾಗಲ್ವಾ ಅಂತ ಹೇಳಿ ಕೊನೆ ಮೂಮೆಂಟ್ ಅಲ್ಲೂ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಅಕ್ಯೂಸ್ಡ್ಗಳು ಪಟ್ಟಿದ್ದಾರೆ ಎನ್ನಲಾದಂತಹ ಒಂದು ಸಂಭಾಷಣೆ, ಅಂದ್ರೆ ಇವರಿಬ್ಬರ ನಡುವೆ ನಡೆದಿದೆ ಎನ್ನಲಾದಂತಹ ಚರ್ಚೆಗೆ ಸಂಬಂಧಪಟ್ಟಂತಹ ಒಂದು ಕ್ಲಿಪ್ ಕೂಡ ಲಭ್ಯ ಆಗಿದೆ. ಸೊ ಇದರ ಅಥೆಂಟಿಕೇಶನ್ ಮತ್ತೆ ಇದರ ಕನ್ಫರ್ಮೇಶನ್ ಅನ್ನ ತನಿಖೆ ನಂತರವಷ್ಟೇ ಗೊತ್ತಾಗ್ಬೋದು ನಮಗೆ. ಬಟ್ ವ್ಯಾಪಕ ಚರ್ಚೆ ಅಂತೂ ಆಗ್ತಾ ಇದೆ ಈ ಆಡಿಯೋ ಕ್ಲಿಪ್ಗೆ ಸಂಬಂಧಪಟ್ಟಂತೆ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ತರಿಸಿಲ್ಲ. ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನು ಅಂತ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಸರ್ ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನ ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಅನ್ನೋ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ
4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂತು? ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ಮದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪಿಸು. ಸರ್ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೀವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವಾ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ. ಹೇಳಿದ್ರೆ ದೊಡ್ಡ ಅರ್ಧ ಅಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಇವತ್ತು 1 ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ನಿಮಗೆ ಅಂತ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಹೆಂಗೆ ಮ್ಯಾನೇಜ್ ಮಾಡಿ ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಅಲ್ಲ ದುಡ್ಡು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಉಮೇಶ್, ಇವರಿಬ್ಬರ ನಡುವೆ ನಡೆದಿದೆ ಎನ್ನಲಾದಂತಹ ಸಂಭಾಷಣೆಯ ಕ್ಲಿಪ್ಪಿಂಗ್ ಅನ್ನ ಗಮನಿಸ್ತಾ ಇದ್ರೆ, ಸಾಕ್ಷ್ಯನಾಶಕ್ಕೆ ಹಗರಣ ಬಯಲಿಗೆ ಬರುವಂತಹ ಕೊನೆ ತನಕ ಕೂಡ ಪ್ರಯತ್ನವನ್ನ ಅಕ್ಯೂಸ್ಗಳು ಪಟ್ಟಿದ್ರು. ಮತ್ತು ಇಲ್ಲಿ ಸಣ್ಣ ಪ್ರಮಾಣದ ನೆಗ್ಲಿಜೆನ್ಸ್, ಒಬ್ಬರ ಜೀವ ಹೋಗೋ ರೀತಿ ಕೂಡ ಮಾಯಿತು. ಬಯಸಿದ್ರೆ ಚಂದ್ರಶೇಖರ್ ಸಾವನ್ನ ತಪ್ಪಿಸಬಹುದಾಗಿತ್ತು ಅಂತ ಇವರಿಬ್ರು ಕೂಡ. ಯಾಕಂದ್ರೆ ಈ ಪ್ರಕರಣದ ತನಿಖೆಯ ಆಳ ಅಗಲ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದ್ರ ಅಂದಾಜು ಇವರಿಬ್ಬರಿಗೂ ಇದ್ದಾಗ ಕಾಣಿಸ್ತಾ ಇದೆ ಸಂಭಾಷಣೆ ನೋಡ್ತಾ ಇದ್ರೆ. ಖಂಡಿತವಾಗ್ಲೂ ಮಮತಾ, ಈ ಹಗರಣದ ಸಂಪೂರ್ಣ ಮಾಹಿತಿ ಅಲ್ಲಿ ಇಲಾಖೆ ಇರುವಂಥ ಬಹುತೇಕ ಎಲ್ಲ ಅಧಿಕಾರಿಗಳು ಕೂಡ ಗೊತ್ತಿತ್ತು ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ MD ಪದ್ಮನಾಭ್ ಏನಿದ್ರು ಆತನಿಗೆ ಸಂಪೂರ್ಣ ಮಾಹಿತಿ ಅಂದರೆ ಈ ಹಗರಣ ಏನು ಬೆಳಕಿಗೆ ಬಂದಂಥ ಹಗರಣ ಬಹುತೇಕ ಈ ಹಿಂದೆನೇ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಚಂದ್ರಶೇಖರ್ ಏನು ಮೇ 27ನೇ ತಾರೀಕು ಆತ್ಮಹತ್ಯೆ ಮಾಡ್ಕೋತಾರೆ, ಅದಕ್ಕೂ ಮುಂಚೆ ಮೇ 24ನೇ ತಾರೀಕು ಈ ಸಂಭಾಷಣೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. MD ಪದ್ಮನಾಭ್ ಏನಿದ್ರು ಇವರು ಲೆಕ್ಕ ಪರಿಶೋಧಕರಾದಂಥ ಪರಶುರಾಮ್ಗೆ ಕಾಲ್ ಮಾಡ್ತಾರೆ, ಖಾಸಗಿ ಹೋಟೆಲಲ್ಲಿ ನನ್ನ ಭೇಟಿಯಾಗು ಅಂತೇಳಿ. ಆ ಮುಖಾಂತರ ಪರಶುರಾಮ್ಗೂ ಕೂಡ ಪದ್ಮನಾಭನ ಖಾಸಗಿ ಹೋಟ್ಲಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾದಂಥ ವೇಳೆಯಲ್ಲಿ ಏನು ಹಗರಣದ ನಿಗಮದಲ್ಲಿ ಏನು ಹೊರಗಡೆ ಹೋಗಿರುವಂಥ ಕೋಟ್ಯಾಂತರ ಹಣ ಏನಿದೆ ಅದು ವಾಪಸ್ಸು ಬರೋದು ಡೌಟು. ಹಾಗಾಗಿ ಈ ವಿಚಾರ ಯಾರಿಗೆಲ್ಲ ಗೊತ್ತಾಗಿದೆ ಅನ್ನೋದ್ರ ಬಗ್ಗೆ ಅವರಿಬ್ಬರ ಮಧ್ಯೆ ಸಂಭಾಷಣೆ ನಡೆಯುವಂಥದ್ದು. ಆ ಸಂಭಾಷಣೆ ವೇಳೆಯಲ್ಲಿ ಪರಶುರಾಮು MD ಅವರಿಗೆ ಮಾಹಿತಿ ನೀಡ್ತಾರೆ. ಅಂದರೆ ಇಲಾಖೆಯಲ್ಲಿ ಈ ವಿಚಾರ ಬೇರೆ ಯಾರಿಗೆಲ್ಲ ಗೊತ್ತಾಗಿದೆ ಮತ್ತು ಇಲ್ಲಿವರೆಗೂ ಹೊರಗಡೆ ಹೋಗಿರುವಂಥ ಅಮೌಂಟು ವಾಪಸ್ ಬರುವುದು ಬಹುತೇಕ ಡೌಟು. ಹಾಗಾಗಿ ಈ ಪ್ರಕರಣ ಬೆಳಕಿಗೆ ಬರುವ ಮುನ್ನವೇ ಅಧ್ಯಕ್ಷರಿಗೆ ಈ ಮಾಹಿತಿನ ತಿಳಿಸೋಣ ಅಂತ ಹೇಳಿ ಪದ್ಮನಾಭ್ ಹೇಳ್ತಾರೆ. ಆದರೆ ಪದ್ಮನಾಭ್ಗೆ ಹೇಳಿದಂಥ ವೇಳೆಯಲ್ಲೂ ಕೂಡ ಆತ ನಿರಾಕರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದನ್ನು ಹೊರಗಡೆ ಹೇಳೋದು ಬೇಡ, ಹೇಳಿದ್ರೆ ದೊಡ್ಡ ವಿಚಾರ ಆಗುತ್ತೆ ಅನ್ನೋದನ್ನು ಕೂಡ ಆತ ಪರಶುರಾಮ್ಗೆ ಹೇಳುವಂಥದ್ದು. ಆ ನಂತರದಲ್ಲಿ ಎಲ್ಲೂ ಕೂಡ ಹೊರಗಡೆ ಮಾಹಿತಿ ಬಿಡದಂತೆ ಆತನಿಗೆ ಎಚ್ಚರಿಕೆ ಕೂಡ ನೀಡುವಂಥದ್ದು. ಈ ಮುಖಾಂತರ ಗೊತ್ತಾಗುವುದೇನೆಂದರೆ, ಈ ಹಗರಣದಲ್ಲಿ ಬಹುತೇಕ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಇತ್ತು. ಪ್ರಕರಣ ಬೆಳಕಿಗೆ ಬರುವ 1 ವಾರದ ಹಿಂದೆಯೇ ಬಹುತೇಕ ಎಲ್ಲರಿಗೂ ಕೂಡ ಈ ಬಗ್ಗೆ ಗುಸುಗುಸು, ಅಂದರೆ ಇಲಾಖೆಯಲ್ಲಿ ಎಲ್ಲೆಲ್ಲ ದುಡ್ಡು ಹೋಗಿದೆ, ಆ ನಂತರದಲ್ಲಿ ಚಂದ್ರಶೇಖರ್ ಏನಿದ್ರು ಅವರ ತಲೆಗೆ ಬರುತ್ತೆ ಇದು ಅನ್ನೋದು ಕೂಡ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಯಾವಾಗ ಹಣ ವಾಪಸ್ ಬರೋದಿಲ್ಲ ಆ ಸಂದರ್ಭದಲ್ಲಿ ಅಧೀಕ್ಷಕರಾದಂಥ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಆತ್ಮಹತ್ಯೆಗೆ ಸಂದರ್ಭದಲ್ಲೂ ಕೂಡ ಡೆತ್ ನೋಟ್ ಬರೆದಿರ್ತಾರೆ. ಡೆತ್ ನೋಟಲ್ಲೂ ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಮಾಹಿತಿ ಮತ್ತು ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾವ ರೀತಿ ಅಮೌಂಟನ್ನು ಹೊರಗಡೆ ಕಳಿಸಿದ್ದಾರೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅನ್ನೋದನ್ನು ಕೂಡ ಆತ ಮೆನ್ಷನ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಪೊಲೀಸರು ಏನು CIDಗೆ ಕೇಸ್ ಹಸ್ತಾಂತರ ಆದಂಥ ವೇಳೆಯಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿದಂಥ ವೇಳೆಯಲ್ಲಿ ಬಹುತೇಕ ನಾಗೇಂದ್ರ ಅವರಿಗೆ ಸಂಬಂಧಿಕರಾಗಿರುವಂಥ ಒಂದಷ್ಟು ಆರೋಪಿಗಳು ಮತ್ತು ಅಧ್ಯಕ್ಷರೇನು ಬಸವನಗೌಡ ದದ್ದಲ್ ಏನಿದ್ರೆ ಅವರಿಗೆ ಆಪ್ತರಾಗಿರುವಂಥ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಇದರಲ್ಲಿ ಬಂಧನ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ಈ ಇಬ್ಬರು ಅಂದರೆ ಅಧ್ಯಕ್ಷರಾದಂಥ ಬಸವನಗೌಡ ದದ್ದಲ್ಲು ಮತ್ತು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಈ ಮಾಹಿತಿ ತಿಳಿತಾ, ಒಂದು ವೇಳೆಯಲ್ಲಿ ತಿಳಿದಿದ್ದು ಕೂಡ ಇವರು ಸೈಲೆಂಟ್ ಆಗಿದ್ರು ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಈಗೇನು ಅರೆಸ್ಟ್ ಆಗಿರೋ ಬಹುತೇಕ ಅಧಿಕಾರಿಗಳು ಈ ಇಬ್ಬರಿಗೆ ಸಚಿವರು ಮತ್ತು ಶಾಸಕರಿಗೆ ಆಪ್ತರು ಮತ್ತು ಸಂಬಂಧಿಕರೇ ಆಗಿರುವಂಥದ್ದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಮತ್ತು ಇಲ್ಲಿವರೆಗೂ ಕೂಡ ಸುಮಾರು ಪ್ರಾರಂಭದಲ್ಲಿ 18 ಅಕೌಂಟ್ಗಳಿಗೆ ಅಮೌಂಟ್ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ರು. ಆ ನಂತರದಲ್ಲಿ ತನಿಖೆ ನಡೆದಂತೆಲ್ಲ ಇದು ಸುಮಾರು 700 ಅಕೌಂಟ್ಗಳ ತನಕ ಸಬ್ಬು ಅಕೌಂಟ್ಗಳಿಗೆ ಹಣ ಹೋಗಿ ಆ ನಂತರದಲ್ಲಿ ಇವರು ಏನು ಅಪರಿಚಿತ ವ್ಯಕ್ತಿ ಹೆಸರಲ್ಲಿ ಅಕೌಂಟ್ಗಳು ಮಾಡಿಕೊಂಡು ಅಮೌಂಟ್ ತಗೊಂಡಿರೋದ್ರ ಬಗ್ಗೆ ಕೂಡ ಈಗ ದಾಖಲೆಗಳಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿವರೆಗೂ 11 ಜನರನ್ನೇನು ಬಂಧನ ಮಾಡಿದ್ದಾರೆ. ಬಂಧನದ ಆಧರಿಸಿ ಇವತ್ತು
ಮಾಜಿ ಸಚಿವರಾದಂಥ ವಿ ನಾಗೇಂದ್ರ ಮತ್ತು ಶಾಸಕ ಬಸವನಗೌಡ ದದ್ದಲ್ಗೆ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದಾರೆ. ಈ ವಿಚಾರಣೆಯಲ್ಲಿ ಇವತ್ತು ಏನೆಲ್ಲ ಮಾಹಿತಿಗಳು ಕಲೆಕ್ಟ್ ಆಗ್ತವೆ ಅನ್ನೋದಾದ್ರ ಮೇಲೆ ಈ ಇಬ್ಬರಿಗೂ ಮಾಹಿತಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಮತ್ತೊಂದು ಕಡೆ ಈ ಇಲಾಖೆಯಲ್ಲಿ ನಡೀತಾ ಇರುವಂಥ ಹಗರಣ ಇವ್ರ ಗಮನಕ್ಕೆ ಬಂದಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುವಂಥದ್ದು. ಮಮತಾ. ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ. ಸದ್ಯ ಗಮನಿಸ್ತಾ ಇದ್ರಿ ನಿಗಮದ ಹಗರಣದ ಬಗ್ಗೆ ಚಂದ್ರಶೇಖರನ್ ಸಾವಿಗೂ 2 ದಿನದ ಮುಂಚೆ ನಡೆದಿದ್ದಂತಹ ಚರ್ಚೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆಡಿಯೋ ಕ್ಲಿಪ್ ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಏನೆಲ್ಲ ಆಗ್ತಾ ಇದೆ ಆಡಿಯೋದಲ್ಲಿ ಇರುವಂಥದ್ದು.